ಆತನ ಗಂಡಸಾದರೆ ಈ ಸವಾಲು ನಾನು ಸ್ವೀಕಾರ ಮಾಡಲಿಲ್ಲ. ಗೆದ್ದರೆ ಆತನ ಮನೆ ಬಾಗಿಲಲ್ಲಿ ನಾನು ವಾಚ್ಮ್ಯಾನ್ ಕೆಲಸ ಮಾಡ್ತೀನಿ. ಆತನ ಸೋತ್ರೆ ನಮ್ಮ ಕುಮಾರಣ್ಣ ಮನೆ ಬಾಗಿಲಲ್ಲಿ ಅವ್ರು ವಾಚ್ಮ್ಯಾನ್ ಕೆಲಸ ಮಾಡ್ಬೋದು. ಈ ಸವಾಲು ಸ್ವೀಕಾರ ಮಾಡಲಿ. ಆತನ ಗಂಡಸಾದರೆ ಈ ಸವಾಲು ನಾನು ಸ್ವೀಕಾರ ಮಾಡಲಿಲ್ಲ. ನಮ್ಮ ಬಗ್ಗೆ ಮಾತಾಡಲಿ, ನಾವು ತಲೆ ಕೆಡ್ಸ್ಕೊಳಲ್ಲ. ದೇವೇಗೌಡರ ಕುಟುಂಬದ ಬಗ್ಗೆ, JDS ಪಕ್ಷದ ಬಗ್ಗೆ ಅವ್ರು ಮಾತಾಡಿದರೆ 2028 ವಿಧಾನಸಭೆ ಚುನಾವಣೆಯಲ್ಲಿ NDA ಅಭ್ಯರ್ಥಿನ ಹಾಕಿ ಈ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆ ಮಾಡೋಕ್ಕೆ ನಾವೇ ಬರ್ತೀರಿ. ಅವರು ವಿದ್ಯಾವಂತರು, ನಾನು ಅವಿದ್ಯಾವಂತ. ಈ ಪ್ರದೀಪ್ ಈಶ್ವರ್ ಅವರು ಈ ತಾಲೂಕಲ್ಲಿ ಭ್ರಷ್ಟಾಚಾರ ಮಾಡ್ತಾ ಇಲ್ಲ. 2023 ವಿಧಾನಸಭೆ ಚುನಾವಣೆಯಲ್ಲಿ ಇವತ್ತು ಉನ್ನತ ಶಿಕ್ಷಣ ಪಡೆದಿರ್ತಕ್ಕಂಥವ್ರು ಪ್ರದೀಪ್ ಈಶ್ವರ್ ಅವರು ನಾನು ಗೆಲ್ಲಬೇಕಾದ್ರೆ ನನಗೆ ಯಾರ್ಯಾರು ಮತ ಹಾಕಿದ್ದಾರೆ ಅನ್ನೋದು ಅವ್ರು ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಯಾರ್ಯಾರು ಕಾಲ ಅವರು ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗಿನ್ನ ಹೆಚ್ಚಿಗೆ ತಿಳ್ಕೊಂಡಿದ್ದೀನಿ ಅಂತ ಮಾತಾಡ್ತಾರಲ್ಲ. ಈಗ ಅವ್ರು ಮಾತಾಡೋದು ನೋಡಿದರೆ ಈ ದೇಶದ ಪ್ರಧಾನಮಂತ್ರಿಗಳು ಮಾತಾಡ್ತಾರೆ. ಅವರು ಇವರು ಅಂಬೇಡ್ಕರ್ ಅವ್ರಿಗಿಂತ ಹೆಚ್ಚಿನಾಗಿ ಅಧ್ಯಯನ ಮಾಡಿದ್ದಾರೆ. ಅವರು ನಾವು 7ನೇ ತರಗತಿ ಓದಿರೋರು. ನಿಮ್ಮ ಕಾಂಗ್ರೆಸ್ ಪಕ್ಷದ ಸಾಧನೆ ಏನು ಹೇಳ್ರಿ ನೋಡ. ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ಕಾರಣ ಅವ್ರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು ಅಲ್ಲ, ಇಲ್ಲ ಅವ್ರು ಮಾಡಿರ್ತಕ್ಕಂಥ ಸಾಧನೆಗಳು ಅಲ್ಲ. ಕೆಲವು ತಪ್ಪು ನಿರ್ಧಾರಗಳು, ಭಾರತೀಯ ಜನತಾ ಪಕ್ಷದ ಮುಖಂಡರುಗಳು ಕೆಲವು ತಪ್ಪು ನಿರ್ಧಾರಗಳಿಂದ ಇವತ್ತು ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರೋದು. ನಮ್ಮ ಹತ್ರ ಅಂಕಿಅಂಶ ಐತೆ. 2024 ಲೋಕಸಭಾ ಚುನಾವಣೆಯಲ್ಲಿ 143 ಕ್ಷೇತ್ರದಲ್ಲಿ NDA ಅಭ್ಯರ್ಥಿಗಳಿಗೆ ಮೆಜಾರಿಟಿ ಬರ್ತೈತೆ. ಯಾಕೆ ಇವ್ರು ಗ್ಯಾರಂಟಿಗಳು ಕೊಟ್ಟಿದ್ದಾರೆ? ಕಾಂಗ್ರೆಸ್ ಪಾರ್ಟಿಗೆ ಓಟ್ ಹಾಕ್ಬೋದಾಗಿತ್ತಲ್ಲ, ಯಾಕೆ ಹಾಕಿಲ್ಲ? ಇವತ್ತು ಇಡೀ ಭಾರತ ದೇಶದಲ್ಲಿ ಕಾಂಗ್ರೆಸ್ ಪಕ್ಷನ ಇವತ್ತು ಮುನ್ನಡೆಸ್ತಾ ಇರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದ ಜನಸಾಮಾನ್ಯರು ಕಟ್ಟಿರ್ತಕ್ಕಂಥ ತೆರಿಗೆ ಹಣ. ಇಲ್ಲಿಂದ ಇವತ್ತು ಕಪ್ಪು ಕಾಣಿಕೆಯಲ್ಲಿ ಕೊಟ್ಟು ಇವತ್ತು ನಡೀತಾ ಇದೆ. ಕಾಂಗ್ರೆಸ್ ಪಕ್ಷ ಕಟ್ಟಲಿಕ್ಕೆ ಹೊಟ್ಟಿದೆ. ಇವತ್ತು ಮೊನ್ನೆ ಬೆಂಗಳೂರು ಸಭೆಯಲ್ಲಿ ಹೇಳ್ತಾರೆ 2029ಕ್ಕೆ ರಾಹುಲ್ ಗಾಂಧಿ ಅವ್ರನ್ನ ಪ್ರಧಾನಮಂತ್ರಿ ಮಾಡಬೇಕಂತೇಳಿ. ಮೋದಿಜಿಯವರು ಒಂದು ಸಂಕಲ್ಪ ಮಾಡಿದ್ದಾರೆ, 2047 ವಿಕಸಿತ ಭಾರತ್. ಏನ ಸಂಕಲ್ಪ? ಏನು ವಿಕಸಿತ ಭಾರತ್ ಅಂದರೆ ಸಂಕಲ್ಪ ಏನನ್ನೋದು ನೀವು ಅರ್ಥ ಮಾಡಿಕೊಂಡು. ಕಾಂಗ್ರೆಸ್ ಮುಕ್ತ ಭಾರತ. ಇವತ್ತು ಕಾಂಗ್ರೆಸ್ಸಲ್ಲಿ ಗೆದ್ದಿರ್ತಕ್ಕಂಥ ಸಂಸದರುಗಳಾಗ್ಬೋದು, ಕಾಂಗ್ರೆಸ್ ಆಡಳಿತದಲ್ಲಿ ಇದ್ದಂಥ ರಾಜ್ಯಗಳಾಗ್ಬೋದು, ಇವತ್ತು ಯಾವ ಪರಿಸ್ಥಿತಿ ಆಗೈತೆ? ಇವತ್ತು ಕರ್ನಾಟಕ ರಾಜ್ಯದ ಜನಗಳನ್ನ ಇವತ್ತು ಗೌರವ ಕೊಟ್ಟು ಅಧಿಕಾರ ಕೊಟ್ಟಿರೋವಾಗ ಅದನ್ನು ದುರುಪಯೋಗ ಪಡಿಸ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಪಕ್ಷದ ನಾಯಕರು ಮಾಡ್ತಾ ಇದ್ದಾರೆ. ಆ ಪಕ್ಷಕ್ಕೆ ಇಂಥ ಶಾಸಕರು, ಇಂಥ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಕೆಲವು ಈ ಥರ ಶಾಸಕರು ಆ ಪಕ್ಷಕ್ಕೆ ಇವತ್ತು ಕೆಟ್ಟ ಹೆಸರು ತರ್ತಕ್ಕಂಥ ಕೆಲಸ ಮಾಡ್ತಾರೆ. ನನ್ನ ಪ್ರಕಾರ ಇವರು ಕುಮಾರಣ್ಣವ್ರ ಬಗ್ಗೆ ಮಾತಾಡಿರೋದು ಈ ಒಂದು ಪ್ರೆಸ್ ಮೀಟ್ ನೋಡಿ ಕುಮಾರಣ್ಣವರು ವಿರುದ್ಧವಾಗಿ ನಾನು ಮಾತಾಡಿದ್ದೀನಿ ಅಂತೇಳಿ DK ಶಿವಕುಮಾರ್ ನಾನು ಮಂತ್ರಿ ಮಾಡ್ತಾರೆ ಅಂತ ಮಾತಾಡಿದ್ದಾರೆ. ಲಾಟರಿ ನಿಷೇಧ ಮಾಡಿದ್ದಾರು, ಗ್ರಾಮ ವಾಸ್ತವ್ಯ ಮಾಡಿದ್ದಾರು, ರೈತರ ಸಾಲ ಮನ್ನಾ ಮಾಡಿದ್ದಾರು. ಒಂದು ಕೊಡುಗೆ ಈ ಥರದ್ದು ಕಾಂಗ್ರೆಸ್ ಪಕ್ಷದವ್ರು ಯಾವುದನ್ನು ಮಾಡಿದ್ದಾರೆ? 2013 ಯಡಿಯೂರಪ್ಪನವರು ಫೆಬ್ರವರಿ ಒಂದು ಬಜೆಟ್ ಮಾಡಿದ್ರು 6,000 ಕೋಟಿ. ಯಾವತ್ತು ಅಬಕಾರಿ ತೆರಿಗೆ ಇವತ್ತು ಎಷ್ಟೈತೆ? 44,000 ಕೋಟಿ ಐತೆ. ಏನಲ್ಲಿ ಅಬಕಾರಿ ತಯಾರಾಗೋದು? ಏನಲ್ಲಿ ತಯಾರಾಗೋದು? ರೈತರು ಕಬ್ಬು ಆ ಸ್ಪಿರಿಟ್ ಅಲ್ಲಿ ತಯಾರಾಗೋದು. ಕಬ್ಬು ರೈತರಿಗೆ ಎಷ್ಟು ಕೊಡ್ತಾ ಇದ್ದೀರಿ ನೀವು? ಸ್ಪಿರಿಟ್ ಬೆಲೆ ಏನು ಮಾಡಿದ್ರಿ ಇವತ್ತು? ಅಬಕಾರಿ ಎಷ್ಟು ಮುಂದೆ ಇವತ್ತು ಎಷ್ಟು ಹೋಗಿದೆ? 30 ರೂಪಾಯಿ ಇರೋದು ಇವತ್ತು ಎಷ್ಟಾಗಿದೆ? 150 ರೂಪಾಯಿ ಆಗಿದೆ. ಜನಗಳ ದುಡ್ಡು ಕಿತ್ಕೊಂಡು ಜನಗಳಿಗೆ ಕೊಡ್ತಾ ಇದ್ದೀನಿ. ಪ್ರದೀಪ್ ಈಶ್ವರಣ್ಣವರೇ, ನಾನು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಜನಸಾಮಾನ್ಯರು ಸ್ವಾಭಿಮಾನ ಮತದಾರರು ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ. ನನಗೆ ಮತ ಕೊಟ್ಟಂಥವ್ರಿಗೆ ನಾನು ಯಾವತ್ತೂ ನೋವಾಗಿ ನಡ್ಕೊಳ್ಳೋದಿಲ್ಲ. ಇವತ್ತು ನಿನಗೆ ಮತ ಹಾಕಿರೋದು ಎಷ್ಟು ನೋವು ತಿಂತಾ ಇದ್ದಾರೆ ಅನ್ನೋದು ನಿಮ್ಮ ಹತ್ರ ಯಾರಾದರೂ ಇದ್ದರೆ ಹೋಗಿ ಒಂದು ಸರ್ವೆ ಮಾಡಿಸ್ರಿ, ಒಂದು ವರದಿ ತಗೊಳ್ಳಿ. ಎಂಥವನ್ನ ಗೆಲ್ಸಿದ್ದೀರಪ್ಪ ಈ ಕ್ಷೇತ್ರದಲ್ಲಿ ನಾನು ಶಾಸಕನಂತೇಳಿ. ನೀವು ಮಾಧ್ಯಮಗಳ ಮುಂದೆ ಮಾತಾಡ್ಬಿಟ್ರೆ ನಿಮ್ಮನ್ನು ಮಂತ್ರಿ ಮಾಡ್ತಾರೆ. DK ಶಿವಕುಮಾರ್ ಅಂದ್ಕೊಂಡಿದ್ದೀರಾ?
ಇನ್ನೊಂದು ಕಿತ ಈ ಕ್ಷೇತ್ರದಲ್ಲಿ ಎಮ್ ಎಲ್ ಎ ಆಗ್ರಿ. 2028 ಈ ಕ್ಷೇತ್ರದಲ್ಲಿ ಎಮ್ ಎಲ್ ಎ ಆಗ್ರಿ. ನಾವೇ ಬರ್ತೀರಿ ಈ ಕ್ಷೇತ್ರದಲ್ಲಿ ಚುನಾವಣೆ ಮಾಡೋಕ್ಕೆ. ಎನ್ ಡಿ ಎ ಅಭ್ಯರ್ಥಿನ ಹಾಕಿ ಗೆಲ್ರಿ ನೀವು ನೋಡೋಣ. ನಾನು ಅನ್ಎಜುಕೇಟೆಡ್, ವಿದ್ಯಾವಂತ ಅವಿದ್ಯಾವಂತ ಇಬ್ಬರ ಮಧ್ಯೆ ಸವಾಲು. ಈ ಸವಾಲು ಸ್ವೀಕಾರ ಮಾಡಿ ನೀವು ನೋಡೋಣ. ಚಿಕ್ಕಬಳ್ಳಾಪುರ ಕ್ಷೇತ್ರದವರು ಎಂಥ ಮತದಾರರು ಅನ್ನೋದು ನಿಮ್ಗೇನೋ ಅರಿವಿದೇನ್ರಿ? ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ನು ಮತ ಹಾಕ್ತಕ್ಕಂಥ ಮತದಾರ ಇರೋದು ಈ ಕ್ಷೇತ್ರದಲ್ಲಿ. ಅವ್ರನ್ನ ದುರುಪಯೋಗ ಪಡಿಸ್ಕೊಂಡು ನಾಮಫಲಕಗಳು ಓದ್ಕೊಂಡು ಓಟ್ ಕೇಳಿಬಿಟ್ಟು ಓಟ್ ಹಾಕ್ಸ್ಕೊಂಡು ಈಗ ಜನಗಳನ್ನ ಮಾರಿಸ್ತಾ ಇದ್ದೀರ ನೀವು. ಏನು ನಿಮ್ಮ ಕೊಡುಗೆ ಹೇಳ್ರಿ? 37 ತಿಂಗಳಲ್ಲಿ ನಿಮ್ಮ ಸರ್ಕಾರ ಐತಿ ಈ ಜಿಲ್ಲೆಯಲ್ಲಿ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ನಿಮ್ಮ ಕೊಡುಗೆ ಏನು ಹೇಳ್ರಿ ನೋಡೋಣ. ನಾನು ಇಂಥ ಕೆಲಸ ಮಾಡಿದ್ದೀನಿ ಅಂತ ಹೇಳ್ರಿ, ಶಾಶ್ವತ ಉಳಿ ಅಂತ ಕೆಲಸ ಮಾಡಿದ್ದೀನಿ ಅಂತ ಹೇಳ್ರಿ. ಇವತ್ತು ಕಂದವಾರ ಕೆರೆ ಏನಾಗಿದೆ, ಗೋಪಾಲಕೃಷ್ಣ ಕೆರೆ ಏನಾಗಿದೆ, ಆ ರೈತರ ಪರಿಸ್ಥಿತಿ ಏನೈತೆ? ಎಂದಾದರೂ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಯಾವತ್ತಾದರೂ ಮಾತಾಡಿದ್ರೆ ಸದನದಲ್ಲಿ? ಜನಸಾಮಾನ್ಯರು ಕಷ್ಟಗಳ ಬಗ್ಗೆ, ರೈತರ ಬಗ್ಗೆ ನೀವೇನಾದರೂ ಮಾತಾಡಿದ್ದೀರಾ? HN ವ್ಯಾಲ್ಯೂ, KC ವ್ಯಾಲ್ಯೂ ಆಗಿರ್ತಕ್ಕಂಥ ಒಂದು ದುರಂತದ ಬಗ್ಗೆ ಎಂದಾದರೂ ಮಾತಾಡಿದ್ದೀರಾ? ಇವತ್ತು ಮಾಧ್ಯಮದವ್ರು ಸಿಕ್ಕಿದ ತಕ್ಷಣ ನೀವು ಈ ದೇಶದ ಪ್ರಧಾನಮಂತ್ರಿಗಳನ್ನ, ದೇವೇಗೌಡರನ್ನ, ಕುಮಾರಣ್ಣವ್ರನ್ನ ಮಾತಾಡೋದು ತಿಳ್ಕೊಂಡಿದ್ದೀರ ನೀವು. ಇವತ್ತು ಜನ ಇದಕ್ಕೆಲ್ಲ ಯಾವ ರೀತಿ ರಿಯಾಕ್ಟ್ ಆಗ್ತಾ ಇದ್ದಾರೆ ನೀವು ಸೋಷಿಯಲ್ ಮೀಡಿಯಾ ನೋಡ್ತಾ ಇದ್ದೀರಾ? ಈಗ CSI ಹೊಡೆದಾಕಿದಾರಲ್ಲ ಸರ್.